ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಎಂಬ 100 ವರ್ಷಗಳ ಹಿಂದೆ ಸ್ಥಾಪಿತವಾದ ಈ ವಿದ್ವಾಂಸ ಸಭೆ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ 1926 ಸ್ಥಾಪಿತಗೊಂಡು 100 ವರ್ಷ ಪೂರೈಸಿದಂತಹ ಶತಾಬ್ದಿ ಸಮ್ಮೇಳನಕ್ಕೆ ಸಜ್ಜಾಗ್ತಾ ಇದೆ. ಈ ಸಮ್ಮೇಳನವು ಬರುವ 2026 ಫೆಬ್ರವರಿ 4, 5, 6, 7, 8 ದಿವಸಗಳಲ್ಲಿ ಬಹಳ ವಿಜೃಂಭಣೆಯಿಂದ ಜರುಗಲಿದೆ. ನಮ್ಮ ವಿದ್ವಾಂಸ ಸಭೆಯ ಮುಖ್ಯಸ್ಥರು ಅಂದರೆ ಮುಷಾವರ ಶೂರಾ ಅನ್ನುವಂತಹ ಪರಮೋಚ್ಚ ಕೌನ್ಸಿಲ್ ಇದೆ. ಅದರ ಮುಖ್ಯಸ್ಥರಾದ ಸಯ್ಯದುಲ್ ಉಲಮಾ ಜಿಫ್ರಿ ಮತ್ತು ಕೋಯಕರ್ನಾಳ್ ಅವರು ಸಮಸ್ತ ಸಂಸ್ಥೆಯ ಅಧ್ಯಕ್ಷರು ಆಗಿರುತ್ತಾರೆ. ಈ ಸಮ್ಮೇಳನದ ಪ್ರಯುಕ್ತ ಪ್ರಚಾರಾರ್ಥವಾಗಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಇದರ ಪ್ರಚಾರ ನಡೀತಾ ಇದೆ. ಈಗಾಗಲೇ ದುಬೈ, ಬಹ್ರೈನ್ ಮುಂತಾದ ಕಡೆ ವಿಜೃಂಭಣೆಯಿಂದ ಪ್ರಚಾರ ನಡೆದಿದೆ. ಇವಾಗ ಕಳೆದ ಡಿಸೆಂಬರ್ 19ರಿಂದ ಶತಾಬ್ದಿ ಸಂದೇಶ ಯಾತ್ರೆ ಅಂತ ಬಹುಮಾನ್ಯರಾದ ಸಯ್ಯದುಲ್ ಉಲಮಾ ಮೊಹಮ್ಮದ್ ಜಿಫ್ರಿ ಮತ್ತು ಕೋಯಕರ್ನಾಳ್ ಅವರು ಒಂದು ಬೃಹತ್ತಾದ ಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಇದರ ವಿಶೇಷತೆ ಎಂದರೆ ಧಾರ್ಮಿಕ ಸಂಸ್ಥೆಯ ಪ್ರಮುಖ ನೇತಾರರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಲ್ಲ ಯಾತ್ರೆಯ ಎಲ್ಲ ದಿವಸಗಳಲ್ಲಿ 100ರಷ್ಟು ಉಲಮಾ ಉಮರಾ ನಾಯಕರು ಸಮಸ್ತ ಸಂಸ್ಥೆಯಾದಂತೆ ಉಪ ಪೋಷಕ ಶಾಖೆಗಳ 100 ಮಂದಿ ಸ್ಥಿರವಾಗಿ ಎಲ್ಲ ದಿನವೂ ಬಹುಮಾನ್ಯರಾದ ಸಯ್ಯದುಲ್ ಉಲಮಾ ಅವರು ಹಿಂಬಾಲಿಸ್ತಾ ಇದ್ದಾರೆ. ವಿಶೇಷವಾಗಿ ನೀವು ನೆಟ್ನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬೋದು ಏನು ಶತಾಬ್ದಿ ಸಂದೇಶ ಯಾತ್ರೆ. 2 ಶಬ್ದವನ್ನು ಅದು ತೋರಿಸ್ತಾ ಇದೆ. ಒಂದು ಕಮ್ಯುನಲ್ ಹಾರ್ಮನಿ, ನಮ್ಮ ಸಮಾಜದಲ್ಲಿ ಸಾಮರಸ್ಯ, ಮತೀಯ ಸಾಮರಸ್ಯವನ್ನು ಬೆಳೆಸುವುದಕ್ಕೋಸ್ಕರ, ಹಾಗೆ ಯುನಿಟಿ, ಈ ದೇಶದಲ್ಲಿರುವಂತಹ ಒಗ್ಗಟ್ಟನ್ನು, ಸಾಮುದಾಯಿಕ ಸಮಾಜದ ಒಗ್ಗಟ್ಟನ್ನು ಬಲಪಡಿಸುವುದಕ್ಕೋಸ್ಕರ. ಅಸಹನೆ, ಅಸಹಿಷ್ಣುತೆ ಜಾಸ್ತಿ ಆಗುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಇದರ ವಿರುದ್ಧ ನಮ್ಮ ಬಹುರೂಪತೆಯ ಬಹುತ್ವದ ಸಂದೇಶಗಳನ್ನು ನೀಡಿ ಪರಂಪರಾಗತವಾಗಿ ಶತಶತಮಾನಗಳಲ್ಲಿ ನಾವು ಅಳವಡಿಸಿಕೊಂಡು ಬಂದಂತಹ ಒಂದು ವ್ಯವಸ್ಥೆ, ಅದು ಸೌಹಾರ್ದತೆಯ ಒಂದು ವ್ಯವಸ್ಥೆ, ಅದನ್ನು ಉಳಿಸಿಕೊಳ್ಳುವಂತಹ ವಿಚಾರವಾಗಿ ಈ ಯಾತ್ರೆಯನ್ನ ಸಂಘಟಿಸಲಾಗಿದೆ. ಸಂಘರ್ಷದ ಕೆಲವೊಂದು ಸನ್ನಿವೇಶಗಳು ಎದುರಾದಾಗಲೂ ಕೂಡ ಈ ಸಮಾಜವನ್ನ ಒಗ್ಗಟ್ಟಾಗಿ ನಿಲ್ಲಿಸಿ ಯಾವುದೇ ಉದ್ರೇಕಕ್ಕೆ, ಉನ್ಮಾದಕ್ಕೆ ಒಳಗಾಗದಂತೆ ಈ ಸಮುದಾಯವನ್ನು, ಅಂದರೆ 90% ಮುಸ್ಲಿಂ ಸಮುದಾಯವನ್ನು ಒಂದೇ ಚೌಕಟ್ಟಿನಲ್ಲಿ ನಿಲ್ಲಿಸುವಂತಹ ಪ್ರಯತ್ನ ಈ ಸಮಸ್ತ ವಿದ್ವಾಂಸರು ಮಾಡಿದ್ದಾರೆ ನಿರಂತರವಾಗಿ. ಆ ಬಗ್ಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಒಂದು ಹೆಮ್ಮೆಯ ವಿಚಾರವು ಮಾತ್ರವಲ್ಲ, ಈ ಒಂದು ಸಮ್ಮೇಳನದಿಂದ 100 ವರ್ಷ ಪೂರೈಸಿದ ಶೈಕ್ಷಣಿಕ ಪ್ರಗತಿ ಹಾಗೂ ಮುಂದೆ ಶೈಕ್ಷಣಿಕವಾಗಿ ನಾವು ಏನು ಮಾಡಬೇಕು ಅದರ ಬಗ್ಗೆ ಇರುವ ಮಾಹಿತಿ, ಹಾಗೆ ಸಮುದಾಯದ ಸಬಲೀಕರಣ, ಮೌಲ್ಯಗಳ ರಕ್ಷಣೆ ತುಂಬಾ ಹದಗೆಡುತ್ತಿರುವಂತಹ ಒಂದು ಪರಿಸ್ಥಿತಿ ಇದೆ. ಸಾಮಾಜಿಕ ಪಿಡುಗು, ಅದರ ವಿರುದ್ಧ ಧ್ವನಿ ಎತ್ತುವಂತಹ ಕಾರ್ಯ. ಅಂದ್ರೆ ಸರ್ಕಾರದ ಯಾವುದೇ ಸವಲತ್ತು ತಲುಪದಂತಹ ಕೆಲವೊಂದು ಕಡೆ, ವಾಹನಗಳು ಹೋಗದಂತಹ ಒಂದು ಕಡೆ ಇವಾಗ ಏನು ಮತೀಯ ವಿಷ, ಅದೇ ರೀತಿ ಅಮಾಲಿನ್ಯ ವಿಷ ಮುಟ್ಟುತ್ತಾ ಇದೆ. ಅದರ ವಿರುದ್ಧ ಈ ಸಮಾಜವನ್ನು ನಾವು ಒಗ್ಗೂಡಿಸಿ ಶಾಂತಿಯ, ಸಮಾಧಾನದ ಒಂದು ವಾತಾವರಣವನ್ನು ಸೃಷ್ಟಿಸುವುದಕ್ಕೋಸ್ಕರ, ಹಾಗೆ ಮತೀಯ ಸಾಮರಸ್ಯದ, ಸೌಹಾರ್ದತೆಯ, ಜಾತ್ಯತೀತ ಮೌಲ್ಯದಲ್ಲಿ ಒಗ್ಗಟ್ಟಾಗಿ ನಿಂತುಕೊಂಡು ದೊಡ್ಡ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಇದರ ಶತಾಬ್ದಿ ಸಂದೇಶದ ಸಮಾಪ್ತಿ ನಮ್ಮ ಅಡ್ಯಾರ್ ಕಣ್ಣೂರಿನ ಗ್ರೌಂಡ್ನಲ್ಲಿ ನಡೆಯಿತು.
ಇದರ ಬಗ್ಗೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಲಾಗಿದೆ. ಅದೇ ರೀತಿ ಈ ಯಾತ್ರೆಯನ್ನು ಸೈದುಲ್ ಉಲಮಾ ಅವರು ಬರುವಾಗ ಎಲ್ಲ ರೀತಿಯ ವರ್ಣರಂಜಿತವಾದಂತಹ ಸ್ವಾಗತಕ್ಕೆ ಅಡ್ಯಾರ್ಕನ್ನೂರು ಸಜ್ಜಾಗ್ತಾರೆ. ಆಮಿಲ, ಖಿದ್ಮಾ, ವಿಕಾಯ ಅನ್ನುವಂತಹ 3 ತಂಡಗಳಿಂದ ಪ್ರತಿ ತಂಡದಲ್ಲಿ 111 ಮಂದಿಯಂತೆ ಇವರನ್ನು ಪ್ರತ್ಯೇಕ ರೀತಿಯಲ್ಲಿ ಸ್ವೀಕರಿಸುವಂತಹ ವ್ಯವಸ್ಥೆ ಇದೆ. ಇದಕ್ಕೆ ರೂಟ್ ಬರುವಂತಹ ಯಾತ್ರೆಯ ಮಾರ್ಗಗಳನ್ನು ಸರಿಯಾಗಿ ನಿರ್ದಿಷ್ಟಗೊಳಿಸಲಾಗಿದೆ. ಒಟ್ಟಿನಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಮುಂದಿನ ಭವಿಷ್ಯಕ್ಕೆ ಒಂದು ಉತ್ತಮವಾದ ಮಾರ್ಗದರ್ಶನವನ್ನು ನೀಡುವಂತಹ ಒಂದು ಕಾರ್ಯಕ್ರಮ.